ಸ್ವಲ್ಪ ಒರೆಸಿಡೋ. ಪಾತ್ರೆ ಒರೆಸಿಟ್ಟಾಯ್ತಾ? ಅದಕ್ಕೆ ಎಲ್ಲ ಕೆಲಸ ಮುಗಿತಲ್ಲ, ಪಾನಿಪುರಿ ತಿನ್ನಕ್ ಹೋಗೋಣ. ಶ್ರೀಹರಿ, ಇವತ್ತು ಯಾವ ದಿನಾನು? ಬುಧವಾರ. ಅಯ್ಯೋ, ಇವತ್ ಸಂಕಷ್ಟ ಚೌತಿ ಕಣೋ, ನಾನು ಹೊರಗಡೆ ತಿನ್ನೋ ಹಾಗಿಲ್ಲ, ಬೇಜಾರ್ ಮಾಡ್ಕೋಬೇಡ. ನಿಮ್ಮಿ ಇದ್ದಿದ್ರೆ ಹೀಗಾಗ್ತಾನೆ ಇರ್ಲಿಲ್ಲ. ಒಂದಿನ ಅಪ್ಪ, ನಿನ್ನೆ ಒಂದೇ ಒಂದು ದಿನ ನಾನು ಬರಲ್ಲ ಅಂದಿದ್ದು ನಿಮಗೆ, ನನ್ನನ್ನು ಪೂರ್ತಿಯಾಗಿ ಕಟ್ಟೆ ಮಾಡ್ಬಿಟ್ಟಿದ್ದಾಳೆ. ಆ ಜಿಮ್ಮಿನ ಒಳ ನಾಯಿ ತರ ಹಿಂದೆ ಹಾಕೊಂಡು ಓಡಾಡ್ತಿದ್ದಾಳೆ. ಅವ್ರ ಮಾತೇನು, ಅವ್ರ ನಗು ಏನು. ಒಂದಿನ ನಾನೇ ನಿಮ್ಮಿ ಹತ್ರ ಆತರ ಮಾತಾಡಿಲ್ಲ. ಅವನಿರೋ ಹುಟ್ಟಿಗೆ ಅವ್ನ ಮಕ್ಕೆ ಸೆಲ್ಫಿ ಬೇರೆ ಕೇಳು. ಸರಿ ಮಾಡ್ಬೇಕು ತಾನೇ? ಹ್ಞೂ. ಒಂದು ಗುರಾಣಿ ಗುಟ್ಟು. ಏನಪ್ಪ? ನೋಡು, ಸಂಸಾರದಲ್ಲಿ ಸಣ್ಣ ಬಿರುಕು ಬಿಟ್ಟಾಗ್ಲೇನೆ ಸಿಮೆಂಟ್ ಹಾಕಿ ಮುಚ್ಚಿಬಿಡಬೇಕು. ಇಲ್ಲ ಅಂತಂದ್ರೆ ಆ ಬಿರುಕೆ ಇಡೀ ಮನೆನ ಬೀಳಿಸ್ಬಿಡುತ್ತೆ. ಜಿಮ್ಮಿನೇ ನಮ್ಮ ನಿಮ್ಮಿಗೆ ತಗ್ಲಾಕೊಂಡಿರೋದು. ಹೌದು ಕಣೋ, ನೀನು ಇದನ್ನ ಹೀಗೆ ಬಿಟ್ರೆ ಆ ನಿಮ್ಮಿ ಜಿಮ್ಮಿನ ಕಟ್ಕೊಂಡು ಲಂಡನ್ಗೆ ಹೊರಟೋಗ್ಬಿಡ್ತಾಳೆ, ನಿನ್ನಿಂದ ದೂರ. ಇವಾಗ ನಾನು ಏನ್ ಮಾಡ್ಲಿ? ಏಯ್, ಜಿಮ್ಮಿ ಬಾಲ ಕಟ್ ಮಾಡು, ಜಿಮ್ಮಿನ ಕಟ್ ಮಾಡು. ಅಪ್ಪ ಹೆಂಗಪ್ಪ? ನೀನೇ ಫಿಟ್ಟಿಂಗ್ ಮಾಸ್ಟ್ರು, ಕಟಿಂಗ್ ಮಾಸ್ಟ್ರು, ನಿನಗೆ ಹೇಳ್ಕೊಡ್ಬೇಕಾ? ಈ ನಿಮ್ಮಿ ಜಿಮ್ಮಿ ಜೊತೆ ಎಲ್ಲಾ ಕಡೆ ಸುತ್ತಾಡ್ತಿರೋದು ಒಂದ್ ಚೂರು ಸರಿ ಇಲ್ಲ. ಅವಳು ಚಿಕ್ಕ ಹುಡುಗಿ, ಯಾರು ಪಾನಿಪುರಿ ತಿನ್ನ ಕರೆದ್ರೂ ಹೊರಟೋಗ್ಬಿಡ್ತಾಳೆ. ಶ್ರೀಮತಿ, ಶ್ರೀಹರಿಗೆ ಹೇಳಿದ್ದೀನಿ ನಿಮ್ಮಿನ ಜಿಮ್ಮಿ ಸಾವಾಸಿನ ಬಿಡಿಸು ಅಂತ ಪ್ಲಾನ್ ಮಾಡ್ತಾನೆ. ಇಲ್ಲ ಬರ್ಲಿ ಅವಳು, ನಾನೇ ವಿಚಾರಿಸಿ ಬೈದು ಬುದ್ಧಿ ಹೇಳ್ತೀನಿ ಅವಳಿಗೆ. ಬೈದು ಬುದ್ಧಿ ಹೇಳಿದ್ರೆ ಹೊರಟ ಆಗ್ತಾರೆ. ಬಂದ್ರು ಅನ್ಸತ್, ನಡಿ ಹೋಗೋಣ. ಹುಷಾರು ಹುಷಾರು, ಬದುಕೆ. ನಮ್ ಫೇಸ್ ಅಲ್ಲಿ ಮಂಕಿ ಡ್ಯಾನ್ಸ್ ಮಾಡ್ತಾ ಇದ್ಯಾ? ಏ, ಮಂಕಿ ಜೊತೆ ನೀನ್ ಡ್ಯಾನ್ಸ್ ಮಾಡ್ತಾ ಇದ್ಯಾ? ಪಾಪಣ್ಣ, ಕೇಳು ವಿಷಯ. ಸುಮ್ಮನೆ ಇರಲಿ ಅಪ್ಪ, ನೀನ್ ಕೇಳಪ್ಪ. ಪಾಚೋ, ನೀನೇ ಕೇಳು. ನಾನ್ ಯಾಕೆ ಕೇಳ್ಬೇಕು? ಅವ್ರನ್ನ ಕೇಳಿ ಏನಂತ. ನಿಮ್ಮೆ ವಾಟ್ ಮಮ್ಮಿ? ಏನ್ ಕಂದ ನಡೀತಾ ಇದೆ ಇದೆಲ್ಲ? ಎಲ್ಲಿ ಹೋಗಿದ್ದೆ? ಇಷ್ಟೊತ್ತು ಯಾಕಾಯ್ತು? ಯಾಕೆ ತರ ಮಾಡ್ತಿದ್ದಳು ಇವಳು? ಏನೇ ಗೊತ್ತು? ಮಮ್ಮಿ, ನಾನ್ ಯಾರ್ ಜೊತೆ ಗೋ ಮಾಡ್ತೀನಿ, ಯಾರ್ ಜೊತೆ ಈಟ್ ಮಾಡ್ತೀನಿ, ಯಾರ್ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂತ ನಿಮಗ್ ಗೊತ್ತಿಲ್ವಾ? ಅದೇನು ಹೊಸದಾಗಿ ಕ್ವೆಶ್ಚನ್ ಮಾಡ್ತಿದ್ದೀರಲ್ಲ? ನೋಡು ನಿಮ್ಮಿ, ಮದ್ವೆಗಿಂತ ಮುಂಚೆ ಈ ಹುಡುಗನ ಜೊತೆ ಪಾನಿಪುರಿ ತಿನ್ನಕ್ ಹೋಗೋದು ಅಷ್ಟು ಚೆನ್ನಾಗಿರಲ್ಲ ಅನ್ನೋದು ನಮ್ ಎಲ್ಲರ ಅಭಿಪ್ರಾಯ. ಓ, ನೀನ್ ಈ ಮಾತ್ ನನಗ್ ಟೆಲ್ ಮಾಡ್ತಿದ್ಯಾ? ನೀನ್ ಮದ್ವೆಗ್ ಮುಂಚೆ ಅಕ್ಕೆ ಜೊತೆ ಪಾನಿಪುರಿ ಈಟ್ ಮಾಡಕ್ ಗೋ ಮಾಡ್ತಿರ್ಲಿಲ್ವಾ? ಇಂಗ್ಲಿಷ್ ಮೂವೀಸ್ ನ ಸಿ ಮಾಡಕ್ ಗೋ ಮಾಡ್ತಿರ್ಲಿಲ್ವಾ? ಮದುವೆಗಿಂತ ಮುಂಚೆ ಇಂಗ್ಲಿಷ್ ಸಿನಿಮಾ ಯಾಕಮ್ಮ ನೋಡ್ಬೇಕು? ಕನ್ನಡ ಸಿನಿಮಾ ನೋಡಮ್ಮ. ಇಂಗ್ಲಿಷ್ ಮೂವೀಸ್ ರೊಮ್ಯಾಂಟಿಕ್ ಆಗಿರುತ್ತೆ, ಅದಕ್ಕೆ. ಈಗೇನ್ ನೀನ್ ಹೇಳೋದು? ನಾನ್ ನಿನ್ಗೆ ಯಾಕೆ ಅಂತ ಆಸ್ಕ್ ಮಾಡಿದ್ನಾ? ಡೋಂಟ್ ಆಸ್ಕ್ ಮೀ ವಾಟ್, ವೆನ್, ವೈ, ವೇರ್. ಶ್ರೀಮತಿ, ಏನೇ ಇದು ಈ ಲೆವೆಲಿ ಮಾತಾಡ್ತಾ ಇದ್ದಾಳೆ? ಇಟ್ಟಿದು ಬಟ್ಟಾದ್ರೆ ವಾಟ್ ಏನು? ಹೌದು, ನೀನ್ ಮದ್ವೆಗ್ ಮುಂಚೆ ಪಾನಿಪುರಿ ಈಟ್ ಮಾಡ್ತಿರ್ಲಿಲ್ವಾ? ನಾನ್ ಗೋ ಮಾಡಿದ್ರೆ ರಾಂಗಾ? ವೈ ದ ಸ್ಕೈ ಇಸ್ ಹೈ? ಅಯ್ಯೋ, ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ತೂಗಿತಿದ್ಯಮ್ಮ. ನೋಡಮ್ಮ ಹೇಗ್ ಮಾತಾಡ್ತಿದ್ದಾಳು. ನೀವ್ ಮಾಡೋದೆಲ್ಲ ಕರೆಕ್ಟ್, ನಾನ್ ಮಾಡೋದೆಲ್ಲ ರಾಂಗಾ? ಸುಮ್ನೆ ಏಜ್ ಇನ್ಕ್ರೀಸ್ ಆದ್ರೆ ಸೀನಿಯರ್ ಆಗಲ್ಲ, ತಲೆ ಇನ್ಕ್ರೀಸ್ ಆಗ್ಬೇಕು. ಬಾ ಜಿಮ್ಮಿ, ಲೆಟ್ಸ್ ಗೋ. ಸಕ್ಕದಾಗಿತ್ತು ಔಟಿಂಗ್. ಥ್ಯಾಂಕ್ ಯು ಜಿಮ್ಮಿ, ಸಕ್ಕದಾಗಿತ್ತು ಔಟಿಂಗ್. ನೀ ಮಿಸ್ ಡೇ ಔಟ್. ಇನ್ನ ತುಂಬಾ ಜಾಗ ಇದೆ ತೋರ್ಸೋದು, ನಾಳೆ ಕರ್ಕೊಂಡೋಗಿ ತೋರಿಸ್ತೀನಿ. ಓಕೆ, ಓಕೆನಾ? ಬಾಯ್ ಬಾಯ್. ನಿಮ್ಮಿ, ನಿನ್ ಹತ್ರ ಮಾತಾಡೋದಿದೆ, ಸ್ವಲ್ಪ ನಿಂತ್ಕೋ. ನೋ ಟಾಕಿಂಗ್. ನನ್ನ ಮೊಬೈಲ್ ಬ್ಯಾಟ್ರಿ ಲೋ ಆಗಿದೆ, ಚಾರ್ಜಿಗೆ ಹಾಕ್ಬೇಕು. ಆ ಜಿಮ್ಮಿಗೆ ಹುಡಿಬೇಕು ಫಸ್ಟು. ಹೆಂಗ ಆಡ್ತಾನೆ? ಅವಳು ಚಾರ್ಜ್ ಮಾಡೋಣ ಬಂದ್ರೆ ಅವಳೇ ನಮಗೆ ಚಾರ್ಜ್ ಮಾಡ್ತೀಯಲ್ಲ. ನೀವು ಹೋಗಿ ಜಿಮ್ಮಿಗೆ ಚಾರ್ಜ್ ಮಾಡಿ. ಏ ಜಿಮ್ಮಿ, ಯಾಕೋ ನಮ್ಮ ಮನೆ ಹತ್ರ ಬರ್ತೀಯ ನೀನು? ಯಾಕೋ ಅವಳ ಜೊತೆ ಸುತ್ತಾಡ್ತೀಯಾ? ಅಯ್ಯೋ, ಅವಳು ಕರೀತಾಳ, ಅದಕ್ಕೆ ಬರ್ತೀನಿ. ಏ
ಇನ್ನೊಂದು ಸಲ ನಮ್ಮ ಮನೆ ಹತ್ರ ಬರ್ಬೇಕು ನೀನು, ಅವ್ರ ಜೊತೆ ಸುತ್ತಾಡ್ಬೇಕಂತೆ ನೀನು. ಹಲೋ, ನಮಗೂ 18 ಇಯರ್ಸ್ ಆಗಿದೆ, ಜಾಸ್ತಿ ಮಾತಾಡಿದ್ರೆ ಒಳಗಾಕ್ಸ್ಬಿಡ್ತೀನಿ. ಜಿಮ್ಮಿ ನೋಡು, ಈ ತರ ಹೆಲ್ಮೆಟ್ ಇಲ್ದೆಲ್ಲ ಓಡಿಸ್ಬಾರ್ದಪ್ಪ. ಎಷ್ಟು ಬಿಡುತ್ತಿದ್ದು ಟಾಪ್ ಸ್ಪೀಡು? ಓ, ರೆಡಿ ಟು ರೇಸ್. ವೆರಿ ಗುಡ್, ವೆರಿ ಗುಡ್. ಓಡೋಡು. ನೆಕ್ಸ್ಟ್ ಟೈಮ್ ಹೆಲ್ಮೆಟ್ ಹಾಕೊಂಡ್ ಬಾ. ಇವಾಗಲೇ ತಗೊಂತೀನಿ. ವೆರಿ ಗುಡ್. ಇದ ನಿನಗೆ ಬಾಳೆ ಆ ತರ ಎಲ್ಲ ಓಡಾಡಬಾರ್ದು. ನಿಮ್ಮೆ ಅರ್ಥ ಆಯ್ತಾ? ಅದ್ಕೆ ಈ ಟೀಚಿಂಗ್ ಪ್ರೀಚಿಂಗ್ ಎಲ್ಲ ಬೇಡ. ನನ್ ಮಾರಲ್ ಸ್ಟೋರೀಸ್ ನ ನೆಟ್ ಅಲ್ಲೇ ರೀಡ್ ಮಾಡಿದ್ದೀನಿ. ಸರಿಯಾಗಿ ಕ್ಲಾಸ್ ತಗೊಂಡೆ ಕೆಳಗೆ. ನಾನು ಅಷ್ಟೇ. ಬಿಟ್ಬಿಡ್ತೀವಾ? ನಿನ್ನೆ ಆ ಜಿಮ್ಮಿ ಯಾರು ಏನು ಎತ್ತ ಅಂತ ಗೊತ್ತಿಲ್ಲ. ನನಗ್ ಗೊತ್ತು, ಅವ್ನ್ ನನ್ ಫ್ರೆಂಡ್ ಆಗ್ಬಿಟ್ರೆ ಡೈಲಿ ಅವನ ಜೊತೆ ಓಡಾಡ್ಬೇಕಾ ನೀನು? ನನ್ ಕಂಪ್ನಿ ಬೇಕಲ್ವಾ? ನಾನೇನು ಕಂಪ್ನಿ ಕೊಡ್ತೀನಿ. ಡೋಂಟ್ ಟಾಕ್ ಡಾಂಕಿ ಶ್ರೀಹರಿ. ನಾನ್ ನಿನ್ ಜೊತೆ ಚಾಳಿಟ್ಟು ಬಿಟ್ಟಿದ್ದೀನಿ. ಹೆಂಗ್ ಮಾಡ್ತಾಳ, ನಾನು ಏನೋ ಮಾಡ್ಬೇಕು. ಆಯ್ತು ಕಣ. ಶೇರೆ, ಆ ಜಿಮ್ಮಿ ಎಲ್ಲಿದ್ದಾನೆ ವಿಚಾರಿಸೋ, ಅವನಿಗೊಂದು ಪಾಠ ಕಲ್ಸೋಣ. ನನಗೆ ನಿಮ್ಮಿ ಯಾರು ಗೊತ್ತಿಲ್ಲ. ಶ್ರೀಹರಿ, ಇಲ್ಲೇ ಕೂತಿದ್ಯಲ್ಲ, ತಗೊಳಕ್ಕಾಗಲ್ವಾ? ಹಲೋ, ಮಹಿಳಾ ಸಂಘದ ಪ್ರೆಸಿಡೆಂಟ್ ಪಾಚು ಶ್ರೀಮತಿ ಮಾತಾಡ್ತಿರೋದು. ಹಲೋ ಆಂಟಿ, ಚೆನ್ನಾಗಿದ್ದೀರಾ? ಆಂಟಿನಾ? ಯಾರಪ್ಪ ನೀನು? ಏನ್ ಬೇಕು? ದುಡ್ಡು ಬೇಕು. ಯಾರಲ್ಲೇ? 5 ಲಕ್ಷ. ಯಾಕೋ ಕೊಡ್ಬೇಕು ನಿಂಗ್ ನಾನು? ಬೇಡ ಅಂದ್ರೆ ಬಿಡಿ, ಬೇರೆ ಯಾರಿಗಾದ್ರೂ ಮಾಡ್ತೀನಿ, ದುಡ್ಡು ಸಿಗುತ್ತೆ. ಏನೇನ್ ಮಾಡ್ತೀಯಪ್ಪ? ನಿಮ್ಮಿನ. ನಿಮ್ಮಿನ? ನಾನು ಜಿಮ್ಮಿ ನಿಮ್ಮಿನ ತಂದು ಇಲ್ಲಿ ಕೂಡ ಹಾಕೊಂಡಿದ್ದೀನಿ. 5 ಲಕ್ಷ ಕೊಡಬೇಕು, ಬಿಡಿಸ್ಕೊಂಡು ಹೋಗ್ಬೇಕು. ಮತ್ತೆ ನಾನು ಫೋನ್ ಮಾಡ್ತೀನಿ, ಆ ಜಾಗಕ್ಕೆ ಬರಬೇಕು. ಅರ್ಥ ಆಯ್ತಾ? ಪೊಲೀಸ್ಗೆ ಏನಾದರೂ ಇನ್ಫಾರ್ಮ್ ಮಾಡಿದ್ರೆ ನಿಮ್ಮಿದು ಒಂದೊಂದೇ ಪಾರ್ಟ್ಸು ಮಮ್ಮಿ ಕಳಿಸ್ಬಿಡ್ತೀನಿ. ಉಷಾ. ಹಲೋ ಹಲೋ, ಶ್ರೀಹರಿ, ನಿಮ್ಮಿ ಎಲ್ಲೋ? ಏನಮ್ಮ ಗೊತ್ತು, ಎಲ್ಲೂ ಇಲ್ಲ. ಏನಾಯ್ತು ಮಾಯಿ? ಆ ಜಿಮ್ಮಿ ಫೋನ್ ಮಾಡಿದ್ದ. ನಾವ್ 5 ಲಕ್ಷ ರೂಪಾಯಿ ಅವನು ಕೊಡ್ತಿದ್ರೆ ನಿಮ್ಮಿನ ಪೀಸ್ ಆಗಿ ಮಾಡ್ಬಿಡ್ತಾನಂತೆ. ಮೊನ್ನೆನೆ ಹೇಳ್ದೆ, ಅವ್ನ್ ಸರಿಗಿಲ್ಲ, ಅವ್ನ್ ಕನೆಕ್ಷನ್ ಕಟ್ ಮಾಡಿ ಅಂತ. ನಾನ್ ಸುಮ್ನೆ ಇರ್ತೀನ? ಇನ್ ಮೇಲ್ ನಮ್ಮ ಮನೆ ಕಡೆ ಬಂದ್ರೆ ನಿನ್ ಕೈ ಕಾಲು ಮುರಿದು ಬಿಡ್ತೀನಿ ಅಂತ ಹೇಳಿದೆ. ಹಂಗ್ ಯಾಕೆ ಹೇಳಕ್ ಹೋದ್ರಿ? ಇನ್ನೇಂಗ್ ಹೇಳ್ಬೇಕಾಗಿತ್ತು? ನೀವ್ ಹಂಗ್ ಹೇಳಿದಿಕ್ಕೆ ಅವನು ನಿಮ್ಮಿನ್ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋದು. ಶ್ರೀಮತಿ, ನಿಮ್ಮಿ ಕಿಡ್ನಾಪ್ ಆಗಿದ್ದಾಳ? ಆ ಜಿಮ್ಮಿ ನಿಮ್ಮಿನ್ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ. ಅವ್ನಿಗೆ 5 ಲಕ್ಷ ಕೊಡ್ತಿದ್ರೆ ನಿಮ್ಮಿನ ಪೀಸ್ ಕಟ್ ಮಾಡ್ತಾನಂತೆ. ಪೀಸಾ? Oh my God! ವಿಜಯರು ಏನೋ ಮಾಡೋದು. ಶ್ರೀಮತಿ, ಏನೋ ಶಿಶುಪಾಲಂಗೆ ಫೋನ್ ಮಾಡಿ. ಮೊಬೈಲಲ್ಲಿ ಮಾಡ್ತಿಲ್ವೇನು? ಓ ಸುವರ್ಕೆ ಬಚ್ಚೆ ಅಣ್ಣ, ಮನೆಗೆ ಬನ್ನಿ. तरीके एरोप्लेन में चपाती करेगा रे, ರಾಗಿ ರೊಟ್ಟಿನೂ ಕರೆಗ ರೇ. ಶಿಶುಪಾಲ, ಡ್ಯೂಟಿ ಮೇಲೆ ಶಿಶುಪಾಲ ಅನ್ಬೇಡ, ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ಆಯಾ ನಿನ್ ಮಾರ್ಯಾದೆ ನೆಗರ್ಬೇಕು. ನಿಮ್ಮೆ ಕಾಣಿಸ್ತಾ ಇಲ್ಲ. ಎಲ್ಲೋದ್ಲು? ದೇವಸ್ಥಾನಕ್ಕ? ಸ್ಕೂಲ್ಗ? ಅಣ್ಣಯ್ಯ, ಬೆಳಗ್ಗೆಯಿಂದನೇ ನಿಮ್ಮಿ ಕಾಣಿಸ್ತಾ ಇಲ್ಲ. ಎಲ್ಲ UKG LKG ಮಕ್ಳ ಜೊತೆ ಬೇಬಿ ಸಿಟ್ಟಿಂಗ್ ಅಲ್ಲಿ ರೈಮ್ಸ್ ಕಲಿಯಕ್ ಹೋಗಿರ್ಬೇಕು ನೋಡಮ್ಮ. ಅದ್ ಹಾಗಲ್ಲ, ಜಿಮ್ಮಿ ಅಂತ ಒಬ್ಬ ಹುಡುಗ ಇದ್ದಾನೆ. ಅಷ್ಟು ಪುಟ್ಟ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದಾನ? ಕೈಗೂಸ್ಗಳನ್ನ ಕಂದಮ್ಮಗಳನ್ನೇ ಬಿಡೋದಿಲ್ಲ, ಇನ್ ನಿಮ್ಮಿನ ಬಿಡ್ತಾರ? ಬಿಡಲ್ಲ. ನೀನೇನು ಯೋಚನೆ ಮಾಡಬೇಡಮ್ಮ, ಅವಳು ಎಲ್ಲಿದ್ರು ಹುಡ್ಕೊಂಡ್ ಬರ್ತೀನಿ, ಡೋಂಟ್ ವರಿ. ಸರ್, ಆ ಮಿನಿಸ್ಟರ್ ಮನೆ ನಾಯಿ ಕಳೆದೋಗಿದೆ. ಫಸ್ಟ್ ಅದು ಹುಡ್ಕದ ಇಲ್ಲ ಇದು ಹುಡ್ಕದ? ಅಣ್ಣಯ್ಯ, ನನ್ಗೆ ನಿಮ್ ನಾಯಿ ಮುಖ್ಯ ಅಲ್ಲ, ನನ್ ನಿಮ್ಮಿ ಮುಖ್ಯ. ತಂಗ್ಯವ್ವ, ಆ ಮರಿನೂ ಹುಡುಕ್ತಿವಿ, ಈ ಮರಿನೂ ಹುಡುಕ್ತಿವಿ, ಟೆನ್ಷನ್ ತಗೊಂಬೇಡ. ಆ ನಾಯಿನ ಬಿಟ್ಟು ಹುಡುಗಿನ ಹುಡುಕ್ತಿವಿ. ಶಿಶುಪಾಲ IPS, ಮೊದಲು ನಮ್ ಕಂಪ್ಲೇಂಟ್ ತಗೋ. ನಿಮ್ ನಾಯಿ ಸಿಗದೆ ಇದ್ರೂ ಪರವಾಗಿಲ್ಲ. ಸರ್, ಹಾಗನ್ಬೇಡಿ, ಅದು ನಮ್ಮ ಸಾಹೇಬ್ರ ಮನೆ ನಾಯಿ. ಆ ನಾಯಿನ ಹುಡುಕಿ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಇನ್ಸ್ಪೆಕ್ಟರ್ಗೆ ಪನಿಷ್ಮೆಂಟ್ ಆಗ್ಬಿಡ್ತೈತೆ. ನೀರು ನೆರಳಿಲ್ಲದ ಕಡಿಕೆ ಎತ್ತಂಗಡಿ ಮಾಡ್ಬಿಡ್ತಾರೆ. ಸಾಹೇಬ್ರು, ಸರ್. ಹಾಂ ಸರ್, ಹೌದಾ ಸರ್? ಬೇರೆ ನಾಯಿ ಜೊತೆ ವಾಪಸ್ ಬರ್ತೀವಿ ಸರ್. ತುಂಬ ಸಂತೋಷ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಾಯಿಗಳಿಗೂ ಬಾಯ್ ಫ್ರೆಂಡ್ಸಾ? ಸುಭಾಷ್ ಅಕ್ಕನ ಓಡೋಗಿದ್ ನಾಯಿ ತಾನೇ ವಾಪಸ್ ಬಂದಿದೆ. ನಾಯಿ ಕೇಸ್ ಏನೋ ಸಾಲ್ವ್ ಆಯ್ತು, ನೆಕ್ಸ್ಟ್ ನಿಮ್ದೇ ಕೇಸು. ಡೋಂಟ್ ವರಿ, ನಾವಿದ್ದೀವಿ, ನಡೆಯೋ. ಇಲ್ಲಿದ್ದಳು ಏನು ನಿಮ್ಮಿ?
ಹೋಗಿ ನೋಡ್ಕೊಂಬರ್ಲೇನೆ. ಕೂತ್ಕೊಳ್ಳಿಪ್ಪ. ಏ ಸ್ವಲ್ಪ ಆದ್ರೂ ಬುದ್ಧಿ ಇದೆಯೇನೆ ನಿನಗೆ? ಅವ್ನು ಯಾವನೋ ಸಿಕ್ತಾ ಅಂತ ಅವ್ನ ಜೊತೆ ಹೋಗ್ಬಿಡದ? ನಮ್ಗೆಲ್ಲ ಎಷ್ಟು ಟೆನ್ಷನ್ ಕೊಟ್ಟ ಗೊತ್ತಾ ನೀನು? ಏನಮ್ಮ ಬರ ಈ ಕಡೆ. ಎಲ್ಲಿ ಹೋಗಿದ್ಯಮ್ಮ? ಡೈಲಿ ಗೋ ಮಾಡ್ತಿದ್ದೆ, ಇವತ್ತು ಗೋ ಮಾಡಿದ್ದೆ. ನೀನ್ ನನ್ ಜೊತೆ ಕಮ್ ಮಾಡಲ್ಲ ಅಂತ ಟೆಲ್ ಮಾಡ್ದೆ ತಾನೆ, ಮತ್ತೆ ಯಾಕೆ ಆಸ್ಕ್ ಮಾಡ್ತಿದ್ಯಾ? ಸಾರಿ ನಿಮಿಟಮ್ಮಿ, ಇನ್ಮೇಲೆ ಹಾಗೆ ಮಾಡಲ್ಲ ಆಯ್ತಾ? ನಿನ್ ಜೊತೆಗೆ ಬರ್ತೀನಿ. ಅಣ್ಣ ಇವ್ರು ಎಲ್ಲಿ ಸಿಕ್ರು ನಿಮ್ಗೆ? ಅವ್ನು ಯಾರೋ ರಸ್ತೆಯಲ್ಲಿ ನಿಮಗೆ ಪಾನಿಪುರಿ ಕೊಡಿಸ್ತಾ ಇದ್ದ. ಅವ್ನು ಯಾರು ಅಲ್ಲ, ನನ್ ಬಾಯ್ ಫ್ರೆಂಡ್. ಕರ್ಕೊಂಬರ ಅವನ್ನ. ಪೊಲೀಸ್ ಅಂಕಲ್ ಕಮ್ ಮಾಡಿದ್ರು, ಅವ್ರ ಜೊತೆ ನಾನು ಕಮ್ ಮಾಡ್ದೆ. ಬಾ ಅಣ್ಣ ಅವಳಿಗೆ. ನಿಮ್ಮೆ ನಿನಗೆ ಗೊತ್ತಾ, ಆ ಜಿಮ್ಮಿ ಫೋನ್ ಮಾಡ್ಬಿಟ್ಟು ನೀನು ಕಿಡ್ನಾಪ್ ಮಾಡಿದೀನಿ ಅಂತ ಹೇಳ್ದ. ನನ್ನ ಕಿಡ್ನಾಪ್ ಮಾಡಿದ್ವಿ ಅಂತ ಟೆಲ್ ಮಾಡಿದ್ಯಾ? ನಿನ್ನ ಬಿಡೋದಕ್ಕೆ 5 ಲಕ್ಷ ರೂಪಾಯಿ ಕೇಳ್ದ. 5 lakhs ಡಿಮ್ಯಾಂಡ್ ಮಾಡಿದ್ಯಾ? ಏನಾಗಲ್ವಾ? ನನ್ನ ಕಿಡ್ನಾಪ್ ಮಾಡಿ ನಮ್ಮ ಮನೆ ಹತ್ರ ಮನೆ ಆಫ್ ಮಾಡ್ತೀಯಲ್ಲ? ಚಾರ್ಜ್ ಸಾಕ್ ನೀನ್ ಆಯ್ತಮ್ಮ, ಅಲ್ಲ ಅವ್ರು ಮಾಡ್ತಾನೆ ಚಾರ್ಜ್. ನೋಡಮ್ಮ, ನೀವು ಫೋನ್ ನಂಬರ್ ಕೊಟ್ರೆ ನಾನು ಇವನು ಫೋನ್ ಮಾಡಿದೆ. ಇಂಥ ಜಾಗದಲ್ಲಿ ಇದೀನಿ ಅಂತ ಹೇಳ್ದ. ಕಿಡ್ನಾಪರ್ಗಳು ಯಾವತ್ತೂ ಹಂಗೆ ಹೇಳೋದಿಲ್ಲ. ಇವನ್ ಕಿಡ್ನಾಪರೇ ಅಲ್ಲಮ್ಮ. ಕಿಡ್ನಾಪ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಇವನಿಗೆ. ಏ ಜಿಮ್ಮಿ, ನಾಳೆಯಿಂದ ನನ್ನ ಜೊತೆ ಕಮ್ ಮಾಡಬಾರ್ದು. ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ನಿನ್ನನ್ನು ಬ್ಲಾಕ್ ಮಾಡ್ತೀನಿ. ಪಾನಿಪುರಿ ಈಟ್ ಮಾಡಕ್ಕೆ ಏನಾದ್ರೂ ನನ್ನ ಜೊತೆ ಕಮ್ ಮಾಡಿದ್ರೆ ಸ್ಟಿಕ್ ತಗೊಂಡು ಹಿಟ್ ಮಾಡ್ಬಿಡ್ತೀನಿ ಅಷ್ಟೇ. ಇಷ್ಟು ದಿನ ಪಾನಿಪುರಿಗೆ ಅಂತ ಖರ್ಚು ಮಾಡಿದ ದುಡ್ಡು ಯಾರು ಕೊಡ್ತಾರ? ತಪ್ಪು ಮಾಡಿದ್ದು ಅಲ್ದೆ ಬಾಕಿ ಬೇರೆ ಕೇಳ್ತೀಯಾ? ಅವ್ನು ಕೇಳೋದು ಕರೆಕ್ಟಾಗೇ ಇದೆ. ಅವ್ನು ಖರ್ಚು ಮಾಡಿದಾನೆ, ಕೇಳ್ತಾ ಇದ್ದಾನೆ. ಎಷ್ಟಪ್ಪ ಖರ್ಚು ಮಾಡಿದ್ಯಾ? 1700 ರೂಪೀಸ್ ಖರ್ಚಾಗಿದೆ. ಏಯ್ ತಗೊಳ ನಿನ್ ದುಡ್ಡು, ಯಾರಿಗೆ ಬೇಕು ಕೊಡಪ್ಪ. ಕೀಪ್ ದ ಚೇಂಜ್. ಹಲೋ, ಇನ್ ಮೇಲೆ ನಮ್ಮ ಮನೆ ಕಡೆ ತಲೆ ಹಾಕ್ಬೇಡ ನೀನು. ಈ ಡಾಂಕಿ ಜೊತೆ ಜಗಳ ಆಡಿದಾಗ ನನ್ನ ಕರಿ, ಬರ್ತೀನಿ. ಏ ಈ ಮನೆ ಕಡೆ ತಲೆ ಹಾಕಿದ್ರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ. ನಡೆ ಬದ್ಮಾಶ್. ಮಮ್ಮಿ, ಈ ಜಿಮ್ಮಿ ಇಷ್ಟು ಬ್ಯಾಡ್ ಬಾಯ್ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅವನ ಜೊತೆ ಚಾಲಿಟ್ಟು ಬಿಟ್ಟೆ. ಈಗ ನಾಳೆಯಿಂದ ಪಾನಿಪುರಿ ತಿನ್ಬೇಕು ಅಂದ್ರೆ ಏನ್ ಮಾಡ್ತೀಯಾ? ಆಲ್ ಗಾಡ್ ಫುಡ್ ಇಸ್ ದೇರ್ ನೋ. ಏನು? ಹಳೆದವ್ರ ಪಾದನೆ ಗತಿ ಅಂತಿದ್ದಾಳೆ.